ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ITR ಸಬ್ಜೆಕ್ಟ್ ನಲ್ಲಿ ಬರುವಂತಹ 4ನೇ ಮೆಥಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇನ್ಫಾರ್ಮೇಶನ್ ಕೊಟ್ಟು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ನ ಕಂಡುಹಿಡಿ ಅಂತ ಹೇಳಿರ್ತಾರೆ. ಸೊ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ನ ಕಂಡುಹಿಡಿ ಅಂತ ಹೇಳಿದ್ರೆ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೀವು ಟೋಟಲ್ 3 ಟೈಪ್ ಪರ್ಸೆಂಟೇಜ್ ನ ನೆನಪಿಟ್ಕೋಬೇಕು. ಮೊದಲನೇದು 5%, ಎರಡನೇದು 10%, ಮೂರನೇದು 30%. ಪ್ರಶ್ನೆಯಲ್ಲಿ ಎಲ್ಲಿ ಇಂಟ್ರೆಸ್ಟ್ ಶಬ್ದ ಇದೆ ಅದಕ್ಕೆ 10% ಅಪ್ಲೈ ಮಾಡಬೇಕು. ಎಲ್ಲಿ ಕ್ವಶನ್ ಅಲ್ಲಿ ವಿನ್ನಿಂಗ್ಸ್ ಇದೆ ಅದಕ್ಕೆ 30% ಮಾಡಬೇಕು. ಈ ಇಂಟ್ರೆಸ್ಟ್ ಮತ್ತು ವಿನ್ನಿಂಗ್ ನ ಹೊರತುಪಡಿಸಿ ಏನ್ ಟ್ರಾನ್ಸಾಕ್ಷನ್ ಬಂದಿದೆ, ಇಂಟ್ರೆಸ್ಟ್ ಅಂದ್ರೂ ಒಂದೇ, ಡಿವಿಡೆಂಡ್ ಅಂದ್ರೂ ಒಂದೇ. ಸೊ ಇಂಟ್ರೆಸ್ಟ್, ಡಿವಿಡೆಂಡ್ ಮತ್ತೆ ವಿನ್ನಿಂಗ್ಸ್ ಇವನ್ನ ಹೊರತುಪಡಿಸಿ ಏನ್ ಐಟಮ್ಸ್ ಬಂದಿರ್ತಾವಕ್ಕೆ 5% ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ರೀತಿ ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಸೊ 3 ರೀತಿ ಪರ್ಸೆಂಟೇಜ್ ನ ನೀವು ನೆನಪಿಟ್ಕೋಬೇಕು. ಸೊ ಮೊದಲನೇದು ಕ್ವಶನ್ ಅಲ್ಲಿ ಇರೋದು interest on unlisted debenture payable to X, a resident of India, 15,000. ಸೊ ಕ್ವಶನ್ ಅಲ್ಲಿ ಏನಿದೆ, ಎ ನಲ್ಲಿ ಇಂಟ್ರೆಸ್ಟ್ ಅಂತ ಶಬ್ದ ಬಂದಿದೆ. ಸೊ ಕೊಟ್ಟ ಅಮೌಂಟ್ ಎಷ್ಟಿದೆ, 15,000. ಸೊ ಕ್ವಶನ್ ಅಲ್ಲಿ ಕೊಟ್ಟಂತ ಐಟಮ್ ನ ಬರೆದು ಅವ್ರು ಕೊಟ್ಟಂತ ಅಮೌಂಟ್ ಗೆ 10% ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟ್ ಹಚ್ಚಬೇಕು. ಎರಡನೇದೇನಿದೆ ಡಿವಿಡೆಂಡ್. ಸೊ ಡಿವಿಡೆಂಡ್ ಮತ್ತು ಇಂಟ್ರೆಸ್ಟ್ ಎರಡೂ ಒಂದೇ. 50,000 ರುಪೀಸ್ ಡಿವಿಡೆಂಡ್ ಇದೆ. ಸೊ ಡಿವಿಡೆಂಡ್ ಹೆಸರು ಬರೆದು 50,000 ರುಪೀಸ್ ತಗೊಂಡು 10% ಮಾಡಿ ಅಮೌಂಟ್ ಹಚ್ಚಬೇಕು. ಸೊ ಇಂಟ್ರೆಸ್ಟ್ ಮತ್ತು ಡಿವಿಡೆಂಡ್ ಬಂದಾಗ 10% ಪೇಮೆಂಟ್ ಮಾಡಬೇಕು. ವಿನ್ನಿಂಗ್ಸ್ ಬಂದ್ರೆ ವಿನ್ನಿಂಗ್ ಫ್ರಮ್ ಲಾಟರಿ ಇದೆ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇದೆ. ಕ್ವಶನ್ ಅಲ್ಲಿ ವಿನ್ನಿಂಗ್ಸ್ ಬಂದ್ರೆ, ಸೊ ವಿನ್ನಿಂಗ್ಸ್ ಬಂದಾಗ ಏನ್ ಮಾಡ್ತೀವಿ, ಒಂದು 1,50,000 ಇದೆ, ಒಂದು 60,000 ಇದೆ. 1,50,000 ಮತ್ತು 60,000, 1,50,000 ಮೇಲೆ 30% ಮಾಡ್ತೀವಿ, 60,000 ಮೇಲೆ 30% ಮಾಡ್ತೀವಿ. 1,50,000 ಮೇಲೆ 30% ಮಾಡಿದಾಗ 45,000 ಬರುತ್ತೆ. 60,000 ಮೇಲೆ 30% ಮಾಡಿದಾಗ 8,720 ಬರುತ್ತೆ. ಯಾವಾಗ ಮಾಡ್ಬೇಕಂದ್ರೆ ಕ್ವಶನ್ ಅಲ್ಲಿ ವಿನ್ನಿಂಗ್ಸ್ ಬಂದಾಗ, ಇಂಟ್ರೆಸ್ಟ್ ಬಂದಾಗ ಮತ್ತೆ 10%, 30,000 ಮೇಲೆ 10% ಮಾಡಿದಾಗ, ಸೊ 30,000 ಇಂಟು 10% ಮಾಡಿದಾಗ 3,000 ಬರುತ್ತೆ. ಈ ರೀತಿ ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರೆ 10%, ವಿನ್ನಿಂಗ್ಸ್ ಬಂದ್ರೆ 30%, ಅದರ್ಸ್ ಬಂದ್ರೆ 5%. ಸೊ ಈ ರೀತಿ ನೀವು 3% ಕ್ಯಾಲ್ಕುಲೇಷನ್ ಮಾಡಬೇಕು ಅವ್ರು ಕೊಟ್ಟ ಅಮೌಂಟ್ ಗೆ. ಕ್ವಶನ್ ಅಲ್ಲಿ ಏನಾದ್ರೂ ಪರ್ಸೆಂಟೇಜ್ ಬಂದ್ರೆ ಫಸ್ಟ್ ಅಮೌಂಟ್ ಆ ಪರ್ಸೆಂಟೇಜ್, ನೆಕ್ಸ್ಟ್ ಈ ಪರ್ಸೆಂಟೇಜ್ ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಅಡ್ಜಸ್ಟ್ಮೆಂಟ್ ಎ 10,000 ರುಪೀಸ್ 5% ಡಿಬೆಂಚರ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಮೊದಲು 10,000 ಗೆ 5% ಮಾಡಿ ನಾವು ಅಮೌಂಟ್ ಕಂಡುಹಿಡಿಬೇಕು. ಅದಕ್ಕೆ 10%, ಯಾಕಂದ್ರೆ ಇಂಟ್ರೆಸ್ಟ್ ಇದೆ, ಪರ್ಸೆಂಟೇಜ್ ಮಾಡಿದಾಗ ಬರೋದೆಲ್ಲ ಇಂಟ್ರೆಸ್ಟ್. ಸೊ ಅದಕ್ಕೆ 10% ಮಾಡಬೇಕು. ಈ ರೀತಿ ಆನ್ಸರ್ ನ ಕಂಡುಹಿಡಿಯೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.